ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತು ಗ್ರಹಣದ ಶುದ್ಧೀಕರಣ ಮಾಡ್ಕೊಳ್ತಾ ಬೆಕ್ಕಿನ ವಿಚಾರದ ಬಗ್ಗೆ ಕೆಲವು ಮಹತ್ವಪೂರ್ಣ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದು ಪ್ರತಿಯೊಬ್ಬರಿಗೂ ಅಗತ್ಯವಿರುವ ವಿಚಾರಗಳಾಗಿದೆ. ಮನುಷ್ಯರನ್ನು ನಂಬೋದಕ್ಕಿಂತ ಪ್ರಾಣಿಗಳನ್ನು ನಂಬಿದರೆ ನಮಗೆ ಯಾವೆಲ್ಲ ರೀತಿಯ ಅನುಕೂಲ ಆಗತ್ತೆ, ಹಾಗೆ ಬೆಕ್ಕಿನ ವಿಚಾರದಲ್ಲಿರುವ ಕೆಲವು ಅಪಶಕುನದ ಮಾತುಗಳಿಗೆ ನಿಮಗೆ ಸಂಪೂರ್ಣವಾಗಿ ವಿಶೇಷವಾದ ಮಾಹಿತಿ ಕೂಡ ಸಿಗತ್ತೆ. ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗ್ರಹಣ ಮುಗಿದ ನಂತರ ಸಂಜೆ ಎಲ್ಲ ಮನೆಯ ಶುದ್ಧೀಕರಣ, ಹಾಗೆ ಸ್ನಾನ, ಪೂಜೆ, ಅದರ ಜೊತೆ ಬೆಕ್ಕಿನ ಕೆಲವು ವಿಚಾರಗಳಲ್ಲಿ ನಮಗೆ ಸಂದೇಹ ಇದೆ, ಅದಕ್ಕೆ ಒಂದು ಯಾವುದಾದ್ರೂ ಸೂಕ್ತವಾದ ಮಾಹಿತಿ ಕೊಡಿ ಅಂಥೇಳಿ ಕೇಳಿದರು. ಸ್ನೇಹಿತರೆ, ಮನುಷ್ಯರನ್ನು ನಂಬಿದರೆ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗೂ ಮಾತಾಡ್ಬೋದು. ನಾವು ಅವ್ರ ಹತ್ರ ಕಷ್ಟ ಹೇಳ್ಕೊಂಡ್ರೆ ಆ ಕಷ್ಟಕ್ಕೆ ಸ್ಪಂದಿಸದಂತೆ ಮಾಡಿ ಹಿಂದೆ ಅದನ್ನು ಇನ್ನೊಬ್ಬರ ಹತ್ರ ಹೋಗಿ ಆಡ್ಕೊಳ್ಬೋದು. ಒಟ್ಟಾರೆಯಾಗಿ ನಮ್ಮ ಏಳಿಗೆ, ನಮ್ಮ ಒಂದು ಒಳ್ಳೆಯದನ್ನು ಮತ್ತು ಒಂದು ಕೆಟ್ಟದನ್ನು ಎಲ್ಲವನ್ನು ಆಡ್ಕೊಳ್ತಾರೆ ಈ ಜನ ಅಲ್ವಾ. ಎಲ್ಲರೂ ಒಳ್ಳೆಯದೇ ಸಿಗೋದಿಲ್ಲ ಜನರ ವಿಚಾರದಲ್ಲಿ ತಗೊಂಡ್ರೆ. ಬನ್ನಿ ಈಗ ನೇರವಾಗಿ ಬೆಕ್ಕಿನ ಬಗ್ಗೆ ತಿಳ್ಕೊಳ್ಳೋಣ. ಬೆಕ್ಕು ಅಶುಭ ಅಂತಾರೆ, ಖಂಡಿತ ಇಲ್ಲ ಸ್ನೇಹಿತರೆ. ಬೆಕ್ಕು ನಾವೆಲ್ಲಿಗಾದರೂ ಹೋಗಬೇಕಾದ್ರೆ ಅಡ್ಡ ಬಂದರೆ ಅದು ಕೆಟ್ಟದು ಅಂತಾರೆ, ಖಂಡಿತ ಕೆಟ್ಟದಲ್ಲ. ಹಾಗಾದರೆ ಬೆಕ್ಕಿನ ವಿಚಾರದಲ್ಲಿ ಯಾವ ವಿಚಾರಗಳು ನಮಗೆ ನಕಾರಾತ್ಮಕ ಸೂಚನೆ ಕೊಡ್ತವೆ, ಯಾವ ವಿಚಾರಗಳು ಸಕಾರಾತ್ಮಕ ಸೂಚನೆ ಕೊಡ್ತವೆ ಅಂದರೆ ಬೆಕ್ಕು ನಮ್ಮನ್ನು ಪ್ರತಿ ಒಂದು ಕ್ಷಣವೂ ಮಾರ್ಗದರ್ಶನ ಮಾಡುತ್ತಾ? ಖಂಡಿತ ಮಾಡುತ್ತೆ. ಬೆಕ್ಕು ಒಂದು ನಮ್ಮ ಮತ್ತು ನಮ್ಮ ಪೂರ್ವಜರ ಮಧ್ಯೆ ಮಾಧ್ಯಮವಾಗಿ ಒಂದು ಸಂದೇಶವನ್ನು ಹೊತ್ತು ತರತ್ತಾ? ಖಂಡಿತವಾಗಿ ತರತ್ತೆ. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಕೆಟ್ಟದಾಗಬೇಕು ಅಂದರೆ ಅದರ ಸೂಚನೆಯೂ ನೀಡುತ್ತೆ, ಹಾಗೆ ಶುಭ ಫಲಗಳ ಸೂಚನೆಯೂ ಕೂಡ ನೀಡುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಾಣಿ, ಪಕ್ಷಿಗಳು, ಪ್ರಕೃತಿ ಯಾವತ್ತಿಗೂ ಕೂಡ ನಮಗೆ ಕೆಟ್ಟದನ್ನು ಮಾಡೋದಿಲ್ಲ. ಇನ್ನೇನಾದರೂ ನಮಗೆ ಕೆಟ್ಟದನ್ನು ಮಾಡಬೇಕು ಅಂದರೆ ಅದು ಮನುಷ್ಯರು ಮಾತ್ರ ಮಾಡಬೇಕು ಸ್ನೇಹಿತರೆ, ಯಾಕಂದರೆ ಅತಿಯಾದ ಆಸೆ ಇರೋದು ಮನುಷ್ಯನಿಗೆ. ಬೆಕ್ಕನ್ನು ಅದೃಶ್ಯ ಶಕ್ತಿಯ ದೂತ ಅಂತೇಳಿ ಕರೀತಾರೆ ಸ್ನೇಹಿತರೆ. ಅದಕ್ಕೂ ಕೂಡ ಮುಖ್ಯವಾದ ಕಾರಣ ಇದೆ. ಹಾಗಾಗಿ ಒಂದು ಪ್ರಾಣಿಯನ್ನಾಗಿರ್ಬೋದು, ಏನೇ ಒಂದು ವಿಚಾರವನ್ನಾಗಿರ್ಬೋದು, ನಾವು ಸರಿಯಾಗಿ ತಿಳ್ಕೊಂಡು ಅದರ ಬಗ್ಗೆ ಮಾತಾಡಬೇಕೇ ವಿನಃ ಮೊದಲೇ ನಾವು ಎಲ್ಲ ವಿಚಾರವನ್ನು ಜಡ್ಜ್ ಮಾಡಬಾರ್ದು ಅನ್ನೋದು ಅದಕ್ಕೆ ಸ್ನೇಹಿತರೆ. ಬೆಕ್ಕಿಗೆ 6th ಸೆನ್ಸ್ ಅಂತಾರಲ್ಲ, ಹಾಗೆ 6ನೇ ಇಂದ್ರಿಯ ಅತ್ಯಂತ ಚುರುಕಾಗಿರುತ್ತೆ, ಅಂದರೆ ತುಂಬ ಶಕ್ತಿ ಹೊಂದಿರುತ್ತೆ. ಹಾಗಾಗಿ ಮುಂದೆ ಏನಾದರೂ ಆಗತ್ತೆ ಅಂದರೆ ಭವಿಷ್ಯದ ಸೂಚನೆಯನ್ನು ಅದು ನಮಗೆ ನೀಡುತ್ತೆ. ಅಂದರೆ ಸಕಾರಾತ್ಮಕ, ನಕಾರಾತ್ಮಕ ವಿಚಾರಗಳ ಸೂಚನೆ ಮೊದಲಿಗೆ ಬೆಕ್ಕಿಗೆ ಸಿಗತ್ತೆ. ಕಾತ್ಯಾಯಿನಿಯ ಒಂದು ರೂಪ ಷಷ್ಠೀದೇವಿಯ ವಾಹನವಾಗಿದೆ ಈ ಬೆಕ್ಕು. ಅಂದರೆ ಕಾರ್ತಿಕೇಯನ ಪತ್ನಿ ಷಷ್ಠೀದೇವಿಯ ವಾಹನವಾಗಿದೆ ಈ ಬೆಕ್ಕು. ನಮ್ಮ ಸಂತಾನದ ರಕ್ಷಣೆಯನ್ನು ಈ ದೇವಿಯ ವಾಹನ ಬೆಕ್ಕು ಮಾಡುತ್ತೆ. ಮಕ್ಕಳಿಗೆ ದೀರ್ಘಾಯುಷ್ಯನ್ನು ಕೊಡುತ್ತೆ. ದೀಪಾವಳಿ ಹಬ್ಬದ ದಿನ ರಾತ್ರಿ, ಲಕ್ಷ್ಮೀ ಪೂಜೆಯ ದಿನ ಯಾವುದಾದ್ರೂ ಒಂದು ಬೆಕ್ಕು ಮನೆಗೆ ಇದ್ದಕ್ಕಿದ್ದ ಹಾಗೆ ಬಂದು ಸೇರಿಕೊಳ್ತು ಅಂದರೆ ಸ್ವಯಂ ಮಹಾಲಕ್ಷ್ಮಿಯ ಸೂಚನೆಯನ್ನು ಅದು ನೀಡುತ್ತೆ. ಹಾಗಾದರೆ ಯಾವೆಲ್ಲ ನಕಾರಾತ್ಮಕ ಸೂಚನೆಗಳನ್ನು ಬೆಕ್ಕು ನೀಡುತ್ತೆ, ಸಕಾರಾತ್ಮಕವಾಗಿ ಅದು ಹೇಗೆ ನಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅಂದರೆ ನಮ್ಮ ಜೀವನದ ಬೆಳವಣಿಗೆಗೂ ಆ ಬೆಕ್ಕು ಕಾರಣವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನನ್ನ ಜೀವನದ ಒಂದು ಬೆಕ್ಕಿನ ಜೊತೆ ಇರುವ ಸಂಪರ್ಕವನ್ನು ಇಲ್ಲಿ ತಿಳಿಸ್ಬಿಡ್ತೀನಿ. ನಾನು ಮೊದಲು ಒಂದು ಬೆಕ್ಕನ್ನು ಸಾಕಿದ್ದೆ, ಅದರ ಹೆಸರು ಟೈನಿ ಅಂತ ಆಗಿತ್ತು. ಅದು ತುಂಬ ಸಾರಿ ನಮ್ಮ ಮನೆಯಲ್ಲಿ ಮರಿಯನ್ನು ಹಾಕಿದೆ, ಆದರೆ ಅದು ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ತಿತ್ತು, ಅದರ ಅನುಭವಗಳನ್ನು ಹೇಳ್ಕೊಳ್ತಾ ಇತ್ತು. ಒಂದು ಸಾರಿ ಅದು ಮರಿ ಹಾಕುವಂಥ ಸಂದರ್ಭ ಬಂದಾಗ ನಾವು ದೇವಸ್ಥಾನಕ್ಕೆ ಅಂತ ಮನೆಯಿಂದ ಹೊರಟಿದ್ವಿ. ಆ ಸಮಯದಲ್ಲಿ ನನ್ನ ಸೀರೆಯನ್ನು ಹಿಡಿದು ಹೋಗಬೇಡ ಅಂತ ಹೇಳ್ತದು. ಆದರೆ ನನಗನ್ನಿಸ್ತು, ಟೈನಿ ನಾನು ಬೇಗ ಬಂದುಬಿಡ್ತೀನಿ, ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀನಿ, ನೀನೇನು ಚಿಂತೆ ಮಾಡಬೇಡ ಅಂದೆ. ಹೊರಗಡೆ ಹೋದೊಳಗೆ ನನಗೆ ಸ್ವಲ್ಪ ಅನುಮಾನ ಬಂತು. ತಕ್ಷಣ TV ಹಾಲಲ್ಲಿ ಅದಕ್ಕೆ ಸ್ವಲ್ಪ ನೀರು, ಹಾಲು, ಅನ್ನ, ಒಂದು ದೊಡ್ಡ ಹಾಸಿಗೆ ಎಲ್ಲ ಇಟ್ಟು ಆರಾಮಾಗಿ ಇಲ್ಲೇ ಇರು, ಏನೂ ತೊಂದರೆ ಆಗೋದಿಲ್ಲ, ನಾನು ಬೇಗನೆ ಹೋಗಿ ಬರ್ತೀನಿ ಅಂಥೇಳಿ ಹೇಳಿ ಹೋಗಿದ್ದೆ. ಆದರೆ ಬರೋದ್ರೊಳಗೆ ಅದು ಆಗಲೇ 4 ಮರಿಗಳಿಗೆ ಜನ್ಮ ನೀಡಿತ್ತು. ಅಂದರೆ ಅದು ಹೇಳ್ತಾ ಇದೆ, ನಾನು ಈಗ ಡೆಲಿವರಿ ಆಗೋ ಸಮಯ ಬಂದಿದೆ, ನೀನೆಲ್ಲೂ ಹೋಗಬೇಡ, ನೀನು ನನ್ನ ಜೊತೆಗಿರು ಅಂತ ಹೇಳಿ. ಯಾಕಂದರೆ ಮೊದಲು ಮರಿ ಹಾಕಿದಾಗ ನನ್ನ ಮಗಳು ತೊಡೆಯ ಮೇಲೆ ಮರಿ ಹಾಕಿತ್ತದು. ನನಗೂ ಇರಬೇಕು ಅಂಥೇಳಿ ಅನ್ನಿಸ್ತು. ಆದರೆ ದೇವರಿಗೆ ಎಲ್ಲ ಉಡಿ ಎಲ್ಲ ತೊಗೊಂಡು ನಾನು ಆಗಲೇ ಹೊರಟು ಬಿಟ್ಟಿದ್ದೆ. ನಮ್ಮ ಮನೆಯವರು ಹೊರಗಡೆ ಕಾಯ್ತಾ ಇದ್ದರು. ಹಾಗಾಗಿ ಅದಕ್ಕೆ ಸಮಾಧಾನ ಮಾಡಿ ಬಾಬಾರವರಿಗೆ ಒಪ್ಪಿಸಿ ಹೋಗಿದ್ದೆ. ಬಾಬಾ, ಈ ಬೆಕ್ಕಿನ ಭಾರ ಸಂಪೂರ್ಣವಾಗಿ ನಿಮ್ಮದೇ, ನೀವೇ ನೋಡ್ಕೊಳ್ಬೇಕು ಅಂತೇಳಿ. ಅದು ನನ್ನ ನಂಬಿಕೆ. ನಾನು ಪ್ರಾಣಿಗಳ ಜೊತೆ ಮಾತಾಡ್ತಾ ಇರ್ತೀನಿ, ನನ್ನ ಬಾಬನ ಜೊತೆ ಮಾತಾಡ್ತಾ ಇರ್ತೀನಿ. ಯಾರೇನು ಅಂದ್ಕೊಳ್ತಾರೋ ನಂಗೆ ಗೊತ್ತಿಲ್ಲ, ಆದರೆ ನನ್ನ ಕಷ್ಟ, ದುಃಖ, ಸಮಸ್ಯೆ, ಸಂತೋಷ ಏನೇ ಇದ್ದರೂ ಅದನ್ನು ನಾನು ನನ್ನ ಗುರುವಿನ ಜೊತೆ ಶೇರ್ ಮಾಡ್ತೀನಿ. 5 ವರ್ಷಗಳ ಕಾಲ ನಮ್ಮನೇಲೇ ಇತ್ತದು. ಒಂದು ಯಾರೋ ಬೆಕ್ಕು ತಿನ್ನೋರು ಕೆಲವು ಜನ ಬಂದು ಆ ಬೆಕ್ಕನ್ನು ಹಿಡ್ಕೊಂಡು ಹೋಗ್ಬಿಟ್ರು. ಅವತ್ತು ನಮ್ಗೆ ಗೊತ್ತಾಗಲೇ ಇಲ್ಲ. ಆಮೇಲೆ ಯಾರೋ ಹೇಳಿದ್ರು, ನಿಮ್ಮ ಬೆಕ್ಕನ್ನು ಯಾರೋ ಹಿಡ್ಕೊಂಡು ಹೋಗಿದ್ದು ನಾವು ನೋಡಿದ್ವಿ ಅಂತೇಳಿ. ನಂಗೆ ತುಂಬ ಅಂದರೆ ತುಂಬ ನೋವಾಯಿತು. ಹಾಗೆ 2-3 ಸಾರಿ ಅದು ನನ್ನ ಕನಸಲ್ಲಿ ಕೂಡ ಬಂದಿತ್ತು. ಹಾಗೆ ಅದರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಿ ಪಿತೃಪಕ್ಷ ಬರುತ್ತಲ್ಲ ಅದರ ಹೆಸರಲ್ಲಿ ಒಂದು ಪೂಜೆಯನ್ನು ಕೂಡ ಮಾಡಿಸಿದ್ದೆ. ನನ್ನ ನಂಬಿಕೆ, ಯಾಕಂದರೆ ನಾನು ಪ್ರೀತಿಯಿಂದ ಸಾಕಿದ್ದೆ ಆ ಪ್ರಾಣಿನ. ಅದು ನನಗೆ ಅನೇಕ ರೀತಿಯಲ್ಲಿ ಉಪಕಾರ ಮಾಡಿತ್ತು. ನನಗೆ ಅದರ ಉಪಕಾರ ತೀರಿಸಲಿಕ್ಕೆ ಒಂದು ಸಮಯ ಕೂಡ ಸಿಕ್ಕಿತ್ತು. ಅದರ ಪ್ರಕಾರ ನನ್ನ ನಂಬಿಕೆಗೆ ಅನುಸಾರವಾಗಿ ನಾನು ಆ ಕೆಲಸ ಮಾಡಿದ್ದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಈಗ ಹೊಸದೊಂದು ಅತಿಥಿಯಾಗಿ ಮತ್ತೊಂದು ಬೆಕ್ಕು ಬಂದಿದೆ.
ಬೆಕ್ಕು ದೇವರ ಪ್ರತಿರೂಪ, ಅದನ್ನು ಪೂಜಿಸ್ತಾರೆ. ಹಾಗೆ ಅದು ಕೆಲವೊಂದು ಸೂಚನೆಗಳನ್ನು ನಮಗೆ ಕೊಡುತ್ತೆ. ಹಾಗೆ ದೇವರ ಮತ್ತು ನಮ್ಮ ಮಧ್ಯೆ ಕೆಲವು ಸಂದೇಶಗಳನ್ನು ಕೂಡ ಹೊತ್ತು ತರುತ್ತೆ. ಅಂದರೆ ಸಕಾರಾತ್ಮಕ ವಿಚಾರಗಳನ್ನು ನಮಗೆ ತಿಳಿಸೋದ್ರ ಮೂಲಕ ಅದು ನಮ್ಮ ನಕಾರಾತ್ಮಕ ವಿಚಾರಗಳಿಗೂ ಕೂಡ ಸ್ಪಂದಿಸುತ್ತೆ. ಅಂದರೆ ನಮಗೆ ಕೆಲವು ಸೂಚನೆಗಳನ್ನು ಕೊಟ್ಟು ಎಚ್ಚರಿಸುತ್ತೆ. ನಿಮಗೆ ಇಲ್ಲೊಂದು ವಿಶೇಷವಾದ ವಿಚಾರ ಹೇಳ್ತೀನಿ ಕೇಳಿ. ಮಂಡ್ಯ ಜಿಲ್ಲೆ ನಿಮಗೆ ಗೊತ್ತಿದೆಯಲ್ವಾ, ಕರ್ನಾಟಕದಲ್ಲೇ ಇದೆ ಅಲ್ವಾ. ಮಂಡ್ಯ ಜಿಲ್ಲೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಬೆಕ್ಕಳಲೆ ಗ್ರಾಮದಲ್ಲಿ ಬೆಕ್ಕಿನ ದೇವಾಲಯ ಇದೆ. 1000 ವರ್ಷಗಳ ಇತಿಹಾಸ ಆ ದೇವಸ್ಥಾನಕ್ಕೆ ಇದೆ. ಈಗಲೂ ಕೂಡ ಅಲ್ಲಿ ಬೆಕ್ಕುಗಳನ್ನು ಪೂಜಿಸಲಾಗುತ್ತೆ. ಆ ದೇವಸ್ಥಾನದಲ್ಲಿರುವ ತಾಯಿ ಹೆಸರು ಮಂಗಮ್ಮ ತಾಯಿ. ಕರ್ನಾಟಕದಲ್ಲಷ್ಟೇ ಅಲ್ಲ, ಎಷ್ಟೋ ದೇಶಗಳಲ್ಲಿ ಬೆಕ್ಕನ್ನು ಪೂಜೆ ಮಾಡ್ತಾರೆ. ಈಜಿಪ್ಟ್ನಲ್ಲೂ ಕೂಡ ಬೆಕ್ಕಿನ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಬೆಕ್ಕನ್ನು ಒಂದು ದೇವತೆಯ ರೂಪದಲ್ಲಿ ಪೂಜಿಸ್ತಾರೆ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಚಾರ, ರಾಹು ಗ್ರಹ ಅಶುಭ ಅಂತ ಹೇಳಿ ನಾವು ಅಂದ್ಕೊಳ್ತೀವಲ್ವ. ರಾಹು ಗ್ರಹದ ಒಂದು ವಾಹನ ಕೂಡ ಇದೇ ಬೆಕ್ಕಾಗಿದೆ. ಅದೇ ರಾಹು ಗ್ರಹದ ಪ್ರಭಾವದಿಂದ ನಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗತ್ತೆ ಕೆಲವು ಬಾರಿ. ಹಾಗೆ ಇಲ್ಲಿ ಗ್ರಹಣದ ಸಮಯದಲ್ಲೂ ಕೂಡ ಸೂರ್ಯ ಚಂದ್ರರು ಕೂಡ ಈ ರಾಹು ಕೇತುವಿನ ಒಂದು ಪರಿಣಾಮವನ್ನು ಎದುರಿಸ್ತಾರೆ. ಈಗಲೂ ಕೂಡ ಅದು ಧಾರ್ಮಿಕವಾಗಿ ನಾವು ನಂಬ್ತೀವಿ. ಹಾಗೆ ಸೈಂಟಿಫಿಕ್ ಆಗಿ ಅದನ್ನು ಬೇರೆ ರೀತಿಯಲ್ಲೇ ಹೇಳ್ತಾರೆ ಸ್ನೇಹಿತರೆ, ಖಗೋಳ ಘಟನೆ ಅನ್ನೋ ರೀತಿಯಲ್ಲಿ. ಆದರೆ ನಾವು ಧರ್ಮದ ಒಂದು ಹಾದಿಯಲ್ಲಿ ನಡೀತಾ ಇರೋದ್ರಿಂದ, ನಮ್ಮ ಸನಾತನ ಧರ್ಮ ವಿಶೇಷವಾಗಿರೋದ್ರಿಂದ ನಾವು ಕೆಲವು ಆಚರಣೆಗಳನ್ನು ಈಗಲೂ ಕೂಡ ಪಾಲಿಸ್ತಾ ಇದ್ದೀವಿ ಅಲ್ವಾ. ಬೆಕ್ಕುಗಳ ಬಗ್ಗೆ ನಿಮಗೆ ತಿಳಿದೇ ಇರುವ ವಿಚಾರಗಳು ಈಗಾಗಲೇ ತಿಳಿದಿದ್ದಾವೆ ಇಷ್ಟೊಂದು ಮಾಹಿತಿಯೊಂದಿಗೆ ಅಲ್ವಾ. ಹಾಗಾದರೆ ಇನ್ನೂ ಅತ್ಯದ್ಭುತವಾದ ಮಾಹಿತಿಯನ್ನು ಕೇಳಿದರೆ ನೀವು ತುಂಬ ಪ್ರಾಣಿ ಪಕ್ಷಿಗಳನ್ನು, ಈ ಪ್ರಕೃತಿಯನ್ನು ಪ್ರೀತಿಸಲಿಕ್ಕೆ ಖಂಡಿತ ಶುರು ಮಾಡ್ತೀರಾ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ದೆ. ಇವತ್ತು ನನ್ನ ಮಗಳು ಮನೇಲಿರೋದ್ರಿಂದ ನಂಗೆ ತುಂಬ ಅನುಕೂಲ ಆಯಿತು. ಹಾಗಾಗಿ ಅವಳು ನೆಲ ಎಲ್ಲ ಒರೆಸ್ಕೊಟ್ಲು, ಮನೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಅವಳು ಸಹಾಯ ಮಾಡಿದ್ಲು. ಹಾಗೆ ನಮ್ಮ ಮನೆಯವರು ಬೇಗನೆ ಸ್ನಾನ ಮಾಡಿಕೊಂಡು ಬಾಬಾರವರ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋದರು. ಮಕ್ಕಳಿಗೆಲ್ಲ ತಲೆ ಸ್ನಾನ ಮಾಡಿಸಿ ಅವ್ರಿಗೆ ಓದಕ್ಕೆ ಕೂರಿಸಿ, ಹಾಗೆ ಸ್ವಲ್ಪ ಜೋಳನೂ ಬೇಯಿಸ್ಕೊಟ್ಟೆ. ಯಾಕಂದರೆ ಈಗ ಮಕ್ಕಳು ನಾವು ಪೂಜೆ ಮಾಡೋವ್ರಿಗೂ ತುಂಬ ಕಿರಿಕಿರಿ ಮಾಡ್ತಾರೆ, ಹಶು ಅಂತೇಳಿ ಅಳ್ತಾರೆ. ಯಾಕಂದರೆ ಅವರು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿದ್ದು, ಅವರು ಕೂಡ ಏನೂ ತಿಂದಿಲ್ಲ, ಒಂದು ಲೋಟ ನೀರನ್ನು ಕುಡಿದಿರಲಿಲ್ಲ. ಹಾಗಾಗಿ ಅವರಿಗೋಸ್ಕರ ಜೋಳನ ಬೇಯಿಸಿ ಅವರಿಗೆ ಜೋಳ ಹಾಕ್ಕೊಟ್ರೆ ಅವ್ರು ತಿಂತಾ ಹೋಮ್ವರ್ಕ್ ಮಾಡ್ತಾರೆ. ಹಾಗಾಗಿ ಆ ಥರ ಮಾಡಿಕೊಟ್ಟು ನಾನು ಬೆಳಗ್ಗೆ ಹುಣ್ಣಿಮೆ ಪೂಜೆ ಮಾಡಿದ್ದೆ. ಈಗ ಎಲ್ಲ ಹೂಗಳನ್ನು ತೆಗೆದು ಮತ್ತೆ ದೇವರನ್ನೆಲ್ಲ ಶುದ್ಧೀಕರಣ ಮಾಡಿಕೊಂಡು ಮತ್ತೆ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೆ ಬೆಕ್ಕಿನ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತೀನಿ. ತಿಳಿಬೇಕು, ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕು. ಕೆಲವೊಂದು ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಕಾಗೆ ಆಗಿರ್ಬೋದು, ಹಸು ಆಗಿರ್ಬೋದು, ಇವೆಲ್ಲವೂ ಒಂದು ಅದೃಶ್ಯ ಶಕ್ತಿಯ ದೂತರಾಗಿದ್ದಾವಂತೆ. ಇರುವೆ ಕೂಡ ಅಷ್ಟೇ, ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ಇಲ್ಲಿ ಒಂದಲ್ಲ ಒಂದು ರೀತಿಲಿ ಪಾಸಿಟಿವ್ ಎನರ್ಜಿಗೆ ಕನೆಕ್ಟ್ ಆಗಿದ್ದಾವೆ. ಕೆಲವೊಂದು ವಿಚಾರಗಳಲ್ಲಿ ನಾವು ಮೂಢನಂಬಿಕೆ ಅಂತ ಹೇಳಿ ನಂಬಿಕೊಂಡು ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಅಶುಭ ಅಂಥೇಳಿ ನಾವೇ ಪರಿಗಣನೆ ಮಾಡ್ತಾಯಿದ್ದೀವಿ. ಅದು ಕೂಡ ತಪ್ಪು. ನಾವು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯಿಸಿದರೆ ಅವು ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದಿಸಿ ಸಹಾಯ ಮಾಡ್ತವೆ. ರಾಹು ಅಶುಭ ಗ್ರಹ ಅಂತೀವಿ. ಖಂಡಿತ ರಾಹು ನಮ್ಮ ಜೀವನದ ಮೇಲೆ ಒಂದು ಒಳ್ಳೆಯ ಪ್ರಭಾವವನ್ನು, ದೃಷ್ಟಿಯನ್ನು ಹಾಕಿದ್ರು ಅಂದರೆ ನಾವು 10 ವರ್ಷ ಸಾಧನೆ ಮಾಡೋದನ್ನು ಕೇವಲ 6 ತಿಂಗಳಲ್ಲೇ ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡ್ತಾರಂತೆ. ಹಾಗಾಗಿ ಇಲ್ಲಿ ನಾವೇ ಅಂದ್ಕೊಳ್ತಾ ಇರೋದಷ್ಟೇ ರಾಹು ಕೇತು ಅಂದರೆ ಕೆಟ್ಟ ಗ್ರಹ ಅಂತ ಹೇಳಿ. ಖಂಡಿತ ಇಲ್ಲ. ಅವರು ಕೂಡ, ಅವರ ಪ್ರಭಾವ ಕೂಡ ನಮ್ಮ ಜೀವನದ ಮೇಲೆ ತುಂಬ ಚೆನ್ನಾಗಿದ್ದರೆ ನಮ್ಮ ವೈವಾಹಿಕ ಜೀವನ ತುಂಬ ಸುಖವಾಗಿರುತ್ತೆ. ನಕಾರಾತ್ಮಕವಾಗಿ ಗಂಡ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಹಾಗೆ ಇನ್ನೂ ಅನೇಕ ರೀತಿಯ ಅವಕಾಶಗಳು, ಕೆಲಸದಲ್ಲಿ ಉನ್ನತಿ, ಯಶಸ್ಸು, ಗೌರವ, ಸ್ಥಾನ ಮಾನ, ಇಂಥ ಎಲ್ಲ ಆಶೀರ್ವಾದ ರಾಹು ನಮ್ಮ ಜೀವನದಲ್ಲಿ, ಅಂದರೆ ರಾಹು ದಶೆ ತುಂಬ ಚೆನ್ನಾಗಿ ನಡೀತಾ ಇದ್ದರೆ ನಮಗೆ ಎಲ್ಲ ಸಿಗುತ್ತೆ. ರಾಹು ದಶೆ ತುಂಬ ಚೆನ್ನಾಗಿ ನಡೀತಾ ಇರಬೇಕು ಅಂದರೆ ನಮ್ಮಿಂದ ಯಾವುದೇ ರೀತಿ ಕೆಟ್ಟ ಕೆಲಸಗಳು ನಡಿಬಾರ್ದು. ಆಗ ಅದರ ಪ್ರಭಾವ ನಮಗೆ ಉಲ್ಟಾ ಹೊಡೆಯುತ್ತೆ. ನಾವು ಎಷ್ಟು ಸಕಾರಾತ್ಮಕವಾಗಿ ಯೋಚಿಸ್ತಾ ಒಳ್ಳೆಯ ಕರ್ಮಗಳಿಗೆ ನಾವು ಕನೆಕ್ಟ್ ಆಗಿರ್ತೀವೋ ಅಷ್ಟೇ ರಾಹು ದಶೆ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ನಮಗೆ ಏನು ಸಿಗಬೇಕಲ್ಲ ಆ ಒಂದು ಅವರ ಬ್ಲೆಸ್ಸಿಂಗ್ ಅದನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಯಾವಾಗಲೂ ಹೇಳೋದು, ಯಾರನ್ನು ಯಾವಾಗಲೂ ಜಡ್ಜ್ ಮಾಡಬಾರ್ದು, ಬೈಕೊಳ್ಬಾರ್ದು, ಆಡ್ಕೊಳ್ಬಾರ್ದು. ಕೆಲವೊಂದು ಸರಿ ಕಪ್ಪು ಬೆಕ್ಕು ಬಂದರೆ ಅಶುಭ ಅಂತ ಹೇಳಿ ಅಂದ್ಕೊಳ್ತೀವಿ. ಖಂಡಿತ ಅದು ಶನಿದೇವರ ಒಂದು ಸಂದೇಶವನ್ನು ಹೊತ್ತು ಬಂದಿರತ್ತಂದರೆ ನ್ಯಾಯ ನೀತಿ ಧರ್ಮದಿಂದ ಇರು, ನಿನ್ನ ರಕ್ಷಣೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ ಆ ಕಪ್ಪು ಬೆಕ್ಕು ಮನೆಗೆ ಬರುತ್ತಂತೆ. ಇಲ್ಲ ನಮಗೆ ಎಲ್ಲಾದರೂ ದಾರಿಲಿ ಎದುರಾಗತ್ತೆ, ಆವಾಗ ನಾವು ಆ ರೀತಿ ಅಂದ್ಕೊಳ್ಬೇಕು. ಅಂದರೆ ನಿಮ್ಮ ಕರ್ಮದ ಉದ್ದೇಶಗಳನ್ನು ಶುದ್ಧವಾಗಿಟ್ಕೊಳ್ಳಿ ಅನ್ನೋ ಮೆಸೇಜ್ ಕೊಡುತ್ತೆ ಆ ಕಪ್ಪು ಬೆಕ್ಕು. ಅಂದರೆ ಅದು ಮನೆಯಲ್ಲಿ ಬಂದು ಜಗಳ ಆಡೋದಾಗಿರ್ಬೋದು, ಇಲ್ಲ ಮನೇಲಿ ಬಂದು ಕಿರುಚೋದಾಗಿರ್ಬೋದು, ಈ ರೀತಿ ಮಾಡಿದಾಗ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅನ್ನೋ ರೀತಿಲಿ ಸೂಚನೆಯನ್ನು ಕೊಡುತ್ತಂತೆ. ಹಾಗೆ ಯಾವುದೋ ಬೆಕ್ಕು ಬಂದು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮರಿ ಹಾಕ್ತಪ್ಪ, ಅದು ತುಂಬ ಒಳ್ಳೆಯದು, ಶುಭ.
ಎಷ್ಟು ಅಂದರೆ ನಿಮ್ಮ ಮನೆಯಲ್ಲಿ ಕಂಕಣ ಭಾಗ್ಯ ಕೂಡ ಬರ್ಬೋದು, ಯಾರಿಗಾದರೂ ಸಂತಾನ ಆಗ್ಬೋದು, ಹಾಗೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ರಿ ಅಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗ್ಬೋದು. ಯಾಕಂದರೆ ಅದು ಒಂದು ಸುರಕ್ಷಿತ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಅಲ್ಲಿ ಯಾರಿಗೂ ತೊಂದರೆ ಕೊಡೋದಿಲ್ಲ, ಇವರು ಒಳ್ಳೆಯ ಜನ, ನನಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಇವ್ರ ಮನೆಯಲ್ಲಿರೋ ಜನ ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆ, ಪ್ರೇಮದಿಂದ ಕೂಡಿದ್ದಾರೆ, ಖಂಡಿತ ನನಗೆ ಇವರು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ನಂಬಿಕೆ ಬಂದ ಮೇಲೇ ಅವು ನಿಮ್ಮ ಮನೆಯಲ್ಲಿ ನಿಶ್ಚಿಂತೆಯಿಂದ ಮರಿ ಹಾಕ್ತವೆ. ಯಾಕಂದರೆ ಅವಕ್ಕೆ 6 ಸೆನ್ಸ್ ಪಾಸಿಟಿವ್ ಆಗಿ ತುಂಬ ಹೆಚ್ಚಾಗಿ ಒಂದು ಇಂದ್ರಿಯ ಜಾಗೃತವಾಗಿರುತ್ತೆ ಸ್ನೇಹಿತರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೇ ಬೆಕ್ಕು ಬಂದು ಅನಿರೀಕ್ಷಿತವಾಗಿ ನಿಮ್ಮ ಮನೆಯಲ್ಲಿ ಮರಿ ಹಾಕೋದಿಲ್ಲ. ಹಾಗೆ ನಿಮ್ಮ ಮನೆಗೆ ಯಾವುದಾದ್ರೂ ಬೆಕ್ಕು ಇದ್ದಕ್ಕಿದ್ದಾಗೆ ತನ್ನ ಮರಿಗಳನ್ನು ಕರ್ಕೊಂಡು ಬಂತು ಅಂದರೆ ಅದು ಕೂಡ ಶುಭ, ಅಂದರೆ ಬಹಳ ಒಳ್ಳೆಯದು. ನೀವು ಅಂದ್ಕೊಂಡಿರುವ ಕೆಲಸ ಅತಿ ಶೀಘ್ರದಲ್ಲೇ ಆಗತ್ತೆ. ನಿಮಗೆ ಸಂತಾನದಲ್ಲಿ ಒಂದು ಶುಭ ಸೂಚನೆ ಸಿಗ್ಬೋದು. ಈಗ ನೀವು ಬೆಕ್ಕು ಸಾಕೋದಿಲ್ಲ, ಆದರೂ ಕೂಡ ಯಾವುದೋ ಒಂದು ಬೆಕ್ಕು ನಿಮ್ಮ ಮನೆಗೆ ಪದೇ ಪದೇ ಬರ್ತಾ ಇದೆ. ಬಂದಾಗ ಅದ್ರ ವರ್ತನೆ ಹೇಗಿರುತ್ತೆ ಅನ್ನೋದ್ರ ಮೇಲೂ ಕೂಡ ನಿಮಗೆ ಸಕಾರಾತ್ಮಕ ನಕಾರಾತ್ಮಕ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ಅದು ಬಂದಾಗ ನೀವು ಗೊತ್ತಿಲ್ಲದಂಗೆ ನಿಮ್ಮ ಅಡುಗೆ ಮನೆಗೆ ಹೋಗಿ ದಾಂಧಲೆ ಮಾಡೋದು, ಅನ್ನದ ಬಾಯಿಗೆ ಬಾಯಿ ಹಾಕೋದು, ಇಲ್ಲ ತುಂಬ ಜೋರಾಗಿ ಕರ್ಕಶವಾಗಿ ಕೂಗೋದು, ಒಂಥರ ಕದಿಯೋ ಥರ ಕಳ್ಬುದ್ಧಿ ಮಾಡುತ್ತೆ ಅಂದರೆ ಅದು ನಕಾರಾತ್ಮಕ ಸೂಚನೆಯನ್ನು ಕೊಡ್ತಾ ಇದೆ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ, ದಾರಿದ್ರ್ಯ ಬರುತ್ತೆ, ದಾರಿದ್ರ್ಯ ಇದೆ ನಿಮಗೆ ಅನ್ನೋ ರೀತಿಲಿ ಸೂಚನೆ ಆಗಿರುತ್ತೆ. ಆ ಸಮಯದಲ್ಲಿ ಅದಕ್ಕೆ ತಕ್ಕ ಹಾಗೆ ಒಂದು ಭಗವಂತನ ಸ್ಮರಣೆ, ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋದು, ನಿಮ್ಮ ಆಲಸ್ಯವನ್ನು ದೂರ ಮಾಡ್ಕೊಳ್ಳೋದು, ಪಾಸಿಟಿವ್ ಎನರ್ಜಿಯೊಂದಿಗೆ ನೀವು ನಿಮ್ಮಲ್ಲಿ ಕೆಲವು ಬದಲಾವಣೆಯನ್ನು ತಂದ್ಕೊಳ್ಬೇಕು. ಜಗಳ ಮಾಡೋದು, ಕಿರಿಕಿರಿ ಮಾಡೋದು, ಇವೆಲ್ಲವನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅಂಥೇಳಿ ಸೂಚನೆ ಕೊಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಬೇರೆ ಯಾರದ್ದು ಬೇಕು ನಿಮ್ಮ ಮನೆಗೆ ಬರ್ತಾ ಇದೆ, ನಿಮ್ಮ ಮಕ್ಕಳ ಹತ್ರ ಚೆನ್ನಾಗಿ ಆಡ್ತಾ ಇದೆ, ಮೌನವಾಗಿ ಒಂದು ಶಾಂತವಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾ ಇದೆ, ಯಾವುದೇ ರೀತಿ ಕಿರಿಕಿರಿ ಮಾಡ್ತಾ ಇಲ್ಲ, ನೀವೇನಾದರೂ ಹಾಲು ಹಾಕಿದರೆ ಕುಡಿಯುತ್ತೆ ಮತ್ತೆ ಹೋಗುತ್ತೆ ಅಂದರೆ ಅದು ಒಳ್ಳೆಯ ಸೂಚನೆಯನ್ನು ಕೊಡ್ತಾ ಇದೆ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಿದೆ, ಶಾಂತವಾದ ವಾತಾವರಣವಿದೆ ಅನ್ನೋ ರೀತಿಯಲ್ಲಿ ಕೂಡ ಆಶೀರ್ವಾದದ ರೂಪದಲ್ಲಿ ಬರ್ತಾ ಇದೆ. ಹಾಗೆ ಅದು ಪದೇ ಪದೇ ನಿಮ್ಮ ಮುಖ ನೋಡ್ತಾ ಇದೆ, ನಿಮಗೇನೋ ಹೇಳೋ ರೀತಿಲಿ ವರ್ತಿಸ್ತಾ ಇದೆ, ಮ್ಯೋ ಅಂತ ಹೇಳಿ ನಿಮ್ಮ ಕೈ ಕಾಲಲ್ಲಿ ಸುತ್ತುತ್ತಾ ಇದೆ ಅಂದರೆ ಅದು ನಿಮ್ಮ ಪೂರ್ವಜರ ಪರವಾಗಿ ನಿಮಗೆ ಏನೋ ಹೇಳಲಿಕ್ಕೆ ಬಂದಿದೆ. ಅಂದರೆ ನಿಮ್ಮ ಪೂರ್ವಜರಿಗೆ ನಿಮ್ಮಿಂದ ಏನೋ ಆಗಬೇಕು ಅನ್ನೋ ರೀತಿಲಿ ಒಂದು ಸಂದೇಶವನ್ನು ಹೊತ್ತು ಬಂದಿರುತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ಬೆಕ್ಕು ಬಂದು ಈ ರೀತಿ ಮಾಡ್ತಾ ಇರುತ್ತೆ, ಶಾಂತವಾದ ವರ್ತನೆ ಇರುತ್ತೆ. ಆದರೆ ಅದನ್ನು ನೀವು ನೋಡ್ತಾ ಇರಬೇಕಾದ್ರೆ ನಿಮಗೆ ಏನೋ ಹೇಳ್ತಾ ಇದೆ ಅನ್ನೋ ರೀತಿಲಿ ಫೀಲ್ ಆಗ್ತಾ ಇದೆ ಅಂದರೆ ಖಂಡಿತ ನಿಮ್ಮ ಪೂರ್ವಜರು ಅದರ ಮೂಲಕ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಈ ಸಮಯದಲ್ಲಿ ನೀವು ಅವರಿಗೆ ತರ್ಪಣ ಕೊಡೋದಾಗಿರ್ಬೋದು, ಅವ್ರ ಹೆಸರಲ್ಲಿ ದಾನ ಧರ್ಮ ಮಾಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಏನೋ ಮಾಡೋದನ್ನು ಮರ್ತಿರ್ತೀರ, ಅದನ್ನು ನೆನಪು ಮಾಡಲಿಕ್ಕೆ ಬಂದಿರುತ್ತೆ. ಈ ರೀತಿ ಕೂಡ ಸೂಚನೆ ಇದೆ ಸ್ನೇಹಿತರೆ. ಯಾವುದೋ ಒಂದು ಬೆಕ್ಕು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಗೆ ನಿಮಗೆ ಗೊತ್ತಿಲ್ಲದ ಬೆಕ್ಕು ಬಂದು ಸೇರ್ತು ಅಂದರೆ ಖಂಡಿತವಾಗಿಯೂ ನಿಮ್ಮ ಬಡತನ ದೂರವಾಗುತ್ತೆ. ಅಂದರೆ ಒಂದು ಸಣ್ಣ ಮರಿ ಬಂದುಬಿಡ್ತಪ್ಪ ಇದ್ದಕ್ಕಿದ್ದ ಹಾಗೆ ಅಂದರೆ ಅದನ್ನು ಸಾಕಿ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಹಾಗೆ ಕನಸಿನಲ್ಲಿ ಬೆಕ್ಕು ಬಂದರೆ ನಷ್ಟದ ಸೂಚನೆಯನ್ನು ನೀಡುತ್ತೆ. ಹೇಗೆ ಅಂದರೆ ನೀವು ಯಾವುದೋ ಒಂದು ವ್ಯಾಪಾರ ಮಾಡಲಿಕ್ಕೆ ಮನಸ್ಸು ಮಾಡಿದ್ದೀರಾ, ಇಲ್ಲ ಯಾರದ್ದೋ ಜೊತೆ ಸೇರಿ ವ್ಯಾಪಾರ ಮಾಡಬೇಕು ಅಂತೇಳಿ ಒಂದು ವಿಚಾರವನ್ನು ಮಾಡಿದ್ದೀರಾ ಅಂದರೆ ಅದರಲ್ಲಿ ನಷ್ಟದ ಸೂಚನೆಯನ್ನು ತೋರಿಸ್ತಾ ಇದೆ. ಹಾಗಾಗಿ ಆ ವ್ಯವಹಾರವನ್ನು ಅಲ್ಲಿಗೆ ನಿಲ್ಲಿಸ್ಬಿಡಿ. ಕೆಲವು ಸೂಚನೆಗಳು ಈ ರೀತಿ ಕೂಡ ನಮಗೆ ಸಿಗುತ್ತೆ. ಪ್ರಕೃತಿ ಅಂದರೆ ನೀವು ನಂಬಿದ ದೇವರು ಈ ರೀತಿ ಸೂಚನೆ ಕೂಡ ಕೊಡ್ತಾ ಇರ್ತಾರೆ. ಅವರೇ ನೇರವಾಗಿ ಬಂದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ವಿಧಿಯ ವಿರುದ್ಧ ಭಗವಂತನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿ ಪ್ರಾಣಿ ಪಕ್ಷಿಗಳ ಮೂಲಕ, ಪ್ರಕೃತಿಯ ಮೂಲಕ ಅವರು ನಿಮಗೆ ಕೆಲವು ಸೂಚನೆಗಳನ್ನಂತೂ ಖಂಡಿತವಾಗಿ ಕೊಡ್ತಿರ್ತಾರೆ ಸ್ನೇಹಿತರೆ. ಹಾಗೆ ಕೆಲವೊಂದು ಸಾರಿ ಕಪ್ಪು ಬೆಕ್ಕು ಕನಸಲ್ಲಿ ತುಂಬ ಬಂದು ನಿಮಗೆ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಂದರೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗತ್ತೆ. ಆದಷ್ಟು ಬೇಗನೆ ಆರೋಗ್ಯದ ಕಡೆ ಗಮನ ಕೊಡಿ, ಕಾಳಜಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೆಯನ್ನು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ, ಧ್ಯಾನ ಮಾಡಿ, ಭಗವಂತನ ಸೇವೆ ಮಾಡಿ ಅನ್ನೋ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾ ಇರುತ್ತೆ. ಬಿಳಿ ಬಣ್ಣದ ಬೆಕ್ಕು ಏನಾದರೂ ಬಂದರೆ ನಿಮ್ಮ ಕೆಟ್ಟ ಸಮಯ ದೂರವಾಯಿತು, ಅದೃಷ್ಟದ ಸಮಯ ಶುರುವಾಯಿತು ಅಂತೇಳಿ. ಹಾಗೆ ಶತ್ರುಗಳು ಇದ್ದಕ್ಕಿದ್ದ ಹಾಗೆ ನಾಶವಾಗ್ತಾರೆ, ದೂರವಾಗ್ತಾರೆ, ನಿಮಗೆ ಅವರಿಂದ ಒಂದು ಮುಕ್ತಿ ಸಿಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಆ ಬಿಳಿ ಬೆಕ್ಕು ನಿಮ್ಮ ಕನಸಲ್ಲಿ ಬಂದು ಆಶೀರ್ವಾದವನ್ನು ಮಾಡುವ ಸೂಚನೆಯನ್ನು ಕೂಡ ಇಲ್ಲಿ ಕೊಡುತ್ತೆ. ಹಾಗೆ ನೀವು ನೇರವಾಗಿ ಬೆಕ್ಕು ಬಾಯಲ್ಲಿ ಏನಾದರೂ ಒಂದು ಮಾಂಸಾಹಾರ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಈ ರೀತಿ ಕಚ್ಕೊಂಡು ಹೋಗ್ತಾ ಇರೋದನ್ನು ನೋಡಿದ್ರೆ ಅದು ಕೂಡ ತುಂಬ ಒಳ್ಳೆಯದು. ನೀವು ಹೋಗ್ತಾ ಇರೋ ಕೆಲಸ 100% ಆಗತ್ತೆ ಅಂತೇಳಿ. ಹಾಗೆ ನಿಮ್ಮ ಶತ್ರುಗಳು ನಾಶವಾಗ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ, ಆಹಾರದ ಕೊರತೆ ಇರೋದಿಲ್ಲ ಅನ್ನೋ ಕೂಡ ಸೂಚನೆ ಸಿಗುತ್ತೆ. ಮರಿಗಳ ಜೊತೆ ಏನಾದರೂ ನಿಮ್ಮ ಮನೆಯಲ್ಲಿ ಬೆಕ್ಕು ಕಾಣಿಸ್ಕೊಳ್ತು ಅಂದರೆ ಕಂಕಣ ಭಾಗ್ಯ, ಆ ಮನೆಯಲ್ಲಿ ಶುಭ ಯೋಗ ಶುರುವಾಗುತ್ತೆ ಅಂದರೆ ಅಂಥ ಸಮಯ ಶುರುವಾಗುತ್ತೆ ಅಂತ ಹೇಳಿ. ಭಾಗ್ಯದ ಬಾಗಿಲು ತೆರೀತು ಅಂತಲೇ. ಕೆಲವೊಂದು ಸಾರಿ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಯ ಸುತ್ತಮುತ್ತ ಬೆಕ್ಕು ಕರ್ಕಶವಾದ ಧ್ವನಿಯಲ್ಲಿ ಕೂಗ್ತಾ ಇದೆ, ಜಗಳ ಆಡ್ತಾ ಇದ್ದೇವೆ ಅಂದರೆ ಗಂಡ ಹೆಂಡತಿಯ ಮಧ್ಯೆ ಯಾವುದೋ ಒಂದು ರೀತಿಯಲ್ಲಿ ನಕಾರಾತ್ಮಕ ಪ್ರಭಾವ ನಡೆದಿದೆ, ಯಾರದೋ ದೃಷ್ಟಿ ಬಿದ್ದಿದೆ ಅಂತೇಳಿ ಅರ್ಥ. ಹಾಗೆ ಅದು ಆ ರೀತಿ ಸೂಚನೆ ಕೊಡ್ತಾ ಇರುತ್ತೆ. ಆ ಸಮಯದಲ್ಲಿ ಆ ಬೆಕ್ಕುಗಳನ್ನು ದೂರ ಓಡಿಸಿ ಬೇಗನೆ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿ ಒಂದು ಪೂಜೆ, ಪುನಸ್ಕಾರ, ನಾಮಜಪ ಈ ರೀತಿ ಮಾಡಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಒಂದು 5 ದಿನದಾದರೂ ಯಾವುದಾದ್ರೂ ಒಂದು ಪೂಜೆ ವ್ರತ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದು. ಈ ರೀತಿ ಕೂಡ ಸೂಚನೆ ಸಿಗ್ತಾ ಇರುತ್ತೆ. ಆಗ ಅಲ್ಲಿ ಏನು ಬರುತ್ತಲ್ಲ ಅನಾಹುತ ಅದನ್ನು ತಡಿಬಹುದು.
ಅಂದರೆ ಈ ಬೆಕ್ಕು ಪ್ರಾಣಿ ಪಕ್ಷಿಗಳು ಹೇಗಪ್ಪ ಅಂದರೆ ನಮಗೆ ನಾವು ಅವರನ್ನು ಸಾಕಿರ್ತೀವಿ ಅಂದರೆ ಅವು ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಪ್ರತಿ ಸಾರಿನೂ ಬಯಸ್ತವೆ. ಅವುಗಳಿಗೂ ಕೂಡ ಅದರದ್ದೇ ಆದ ಶಕ್ತಿ ಇರುತ್ತೆ, ಮಾತು ಬರೋದಿಲ್ಲ ಅಷ್ಟೇ. ಅವುಗಳ ಪುಣ್ಯದಿಂದ ಅವು ನಮಗೆ ಕೆಲವು ಸೂಚನೆಗಳನ್ನು ಕೊಟ್ಟು ನಮಗೆ ಕಾಪಾಡ್ತವೆ. ಹಾಗಾಗಿ ಪ್ರಾಣಿ ಪಕ್ಷಿಗಳನ್ನು ಮನೆಯಲ್ಲಿ ಸಾಕಬೇಕು ಅನ್ನೋದು. ನಮ್ಮ ಮನೇಲಿ ಪ್ರಾಣಿ ಪಕ್ಷಿ ಸಾಕೋದಂದರೆ ನಮಗೆಲ್ಲರಿಗೂ ಇಷ್ಟ. ನಮ್ಮ ಮನೆಯವರಿಗೆ ಇಷ್ಟ ಇಲ್ಲ, ಯಾಕಂದರೆ ಅದು ಸ್ವಲ್ಪ ಕೂದಲು ಎಲ್ಲ ಉದುರುತ್ತೆ, ಅದರಿಂದ ಆಹಾರಕ್ಕೆ ಏನಾದರೂ ಹೋಗ್ಬಿಡುತ್ತಾ ಅನ್ನೋ ರೀತಿಯಲ್ಲಿ ಹೆದರುತ್ತಾರೆ. ಆದರೆ ಖಂಡಿತ ಅವರು ಪ್ರೀತಿ ಮಾಡ್ತಾರೆ. ಆದರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಅದರದ್ದು ಒಂದು ಕ್ಲೀನ್ನೆಸ್ ನೋಡಿಕೊಂಡು ಮನೇಲಿ ಇಟ್ಕೊಂಡ್ರೆ ಅದು ಮಕ್ಕಳ ಜೊತೆ ಒಂದು ಎನರ್ಜಿ ಕನೆಕ್ಟ್ ಮಾಡ್ಕೊಳ್ತು ಅಂದರೆ ಖಂಡಿತ ನಮ್ಮ ಮಕ್ಕಳ ಬಗ್ಗೆ ಅದು ಬಹಳ ಬ್ಲೆಸ್ಸಿಂಗ್ ಮಾಡುತ್ತೆ. ಅಂದರೆ ಆ ಮಕ್ಕಳನ್ನು ಅದು ಎಷ್ಟು ಪ್ರೀತಿಸುತ್ತೆ ಅಂದರೆ ತನ್ನ ಮಕ್ಕಳು ಅನ್ನೋ ರೀತಿಯಲ್ಲೇ ಪ್ರೀತಿಸುತ್ತೆ. ಅವರಿಗೆ ಒಳ್ಳೇದಾಗಲಿ ಅಂಥೇಳಿ ಅದೂ ಕೂಡ ಬಯಸ್ತಾ ಇರುತ್ತೆ. ನಾವು ಹೇಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು, ಶುಭವಾಗಬೇಕು ಅಂತೇಳಿ ಬಯಸ್ತೀವಲ್ಲ, ಅದೂ ಕೂಡ ಹಾಗೆ ನಮ್ಮ ಮಕ್ಕಳನ್ನು ಪ್ರೀತಿಸೋದ್ರ ಜೊತೆಗೆ ಬ್ಲೆಸ್ಸಿಂಗ್ ಕೂಡ ಮಾಡುತ್ತೆ. ಹಾಗೆ ಏನೇ ದೋಷಗಳಿದ್ರೂ ಆ ಮಕ್ಕಳಲ್ಲಿರುವ ದೋಷಗಳನ್ನು ಅದು ಹೀರ್ಕೊಳ್ಳುತ್ತೆ, ಹೀಲ್ ಮಾಡುತ್ತೆ ಅಂತ ಶಕ್ತಿ ಇರುತ್ತೆ. ಹಾಗಾಗಿ ಪ್ರಾಣಿ ಪಕ್ಷಿ ಪ್ರಕೃತಿಗೆ ಯಾವಾಗಲೂ ಕನೆಕ್ಟ್ ಆಗಬೇಕು ಸ್ನೇಹಿತರೆ. ಟ್ಯಾರೋಟ್ ರೀಡಿಂಗ್ ಮಾಡ್ತೀನಿ ಅಂದರೆ ಕೆಲವೊಂದು ಸಾರಿ ನಾನು ವೈಯಕ್ತಿಕವಾಗಿ ರೀಡಿಂಗ್ ತೊಗೊಂಡಾಗ ಇದೇ ರೀತಿ ಕೆಲವೊಂದು ನಾವು ವಿಚಾರಗಳನ್ನು ತಿಳಿಸ್ತೀವಿ ಅದರಲ್ಲಿ. ಅದನ್ನು ನಾನು ಇಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತ ಈ ರೀತಿ ಕೂಡ ಕೆಲವು ಪರಿಹಾರಗಳನ್ನು ತಿಳಿಸ್ತೀನಿ. ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳೇ ಮೇಲು ಅಂಥೇಳಿ ನಿಮ್ಗೆ ಅನಿಸಲ್ವಾ? ಅನ್ನಿಸ್ತು ಅಂದರೆ ಖಂಡಿತವಾಗಿ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅಂಥೇಳಿ. ಈಗ ನೀವೇನಾದರೂ ಸ್ವಲ್ಪ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ, ಕರುಣೆ, ಪ್ರೇಮವನ್ನು ತೋರಿಸಿದ್ರಿ ಅಂದರೆ ಖಂಡಿತ ಅದು ನಿಮಗೆ ಜೀವನದಲ್ಲಿ ಮುಂದೆ ಒಳ್ಳೆಯದನ್ನೇ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಮಾಡೋದಿಲ್ಲ. ಬೆಕ್ಕಿನ ದೇವಸ್ಥಾನದ ಬಗ್ಗೆಯೂ ತಿಳಿಸಿದ್ದೀನಿ. ಕಾರ್ತಿಕೇಯನ ಹೆಂಡತಿಯ ವಾಹನ ಈ ಬೆಕ್ಕು ಅಂತಲೂ ಹೇಳಿದ್ದೀನಿ. ಹಾಗೆ ರಾಹುವಿನ ವಾಹನ ಈ ಬೆಕ್ಕು ಅಂತಲೂ ಕೂಡ ತಿಳಿಸಿದ್ದೀನಿ. ನೋಡಿ, ಅದು ಆಧ್ಯಾತ್ಮಿಕವಾಗಿಯೂ ನಮಗೆ ಕನೆಕ್ಟ್ ಆಗಿದೆ ಸ್ನೇಹಿತರೆ. ಹೀಗೆ ನಮ್ಮ ಮನೆಯ ಶುದ್ಧೀಕರಣ ಒಂದು ಗ್ರಹಣದ ಸಮಯದಲ್ಲಿ ನಡೆಯಿತು. ಚಂದ್ರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವತ್ತು ಅಲ್ವಾ? ಅವರಿಗೂ ಕೂಡ ಅರ್ಘ್ಯ ಕೊಟ್ಟು ಪೂಜೆ ಮಾಡಿ ಅವರಿಗೂ ಕೂಡ ಮೊಸರನ್ನ ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಮನೆ ಮಂದಿಯೆಲ್ಲ ನಾವು ಊಟ ಮಾಡಿದ್ವಿ. ಅದರ ಜೊತೆಗೆ ಚಂದ್ರ ತಾಯಿ ಮಕ್ಕಳ ಮನಸ್ಸುಕಾರಕ ಗ್ರಹವನ್ನು ಸೂಚಿಸ್ತಾ ಇದೆ. ಹಾಗಾಗಿ ತಾಯಿ ಮಕ್ಕಳ ಸಂಬಂಧ ಚೆನ್ನಾಗಿರಬೇಕು, ಮನಸ್ಸು ಸ್ಥೀಮಿತದಲ್ಲಿರಬೇಕು, ತಳಮಳಗೊಳ್ಳಬಾರ್ದು, ಚಂಚಲ ನಿರ್ಧಾರಗಳನ್ನು ತಗೊಳ್ಬಾರ್ದು. ಅಂದರೆ ನಾವು ಆಗಾಗ ಚಂದ್ರನ ಸ್ಮರಣೆಯನ್ನು ಮಾಡಬೇಕು. ಹುಣ್ಣಿಮೆ ದಿನ ನಾವು ಅವರ ಧ್ಯಾನ ಮಾಡ್ತಾ ಅವರಿಗೆ ಹಾಲಿನ ಅರ್ಘ್ಯ ಇಲ್ಲ ಶುದ್ಧವಾದ ನೀರಿನ ಅರ್ಘ್ಯವನ್ನು ಕೊಡಿ. ಬಿಳಿ ಹೂಗಳಿಂದ ಅವರನ್ನು ಅರ್ಚಿಸಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನಾವೆಷ್ಟು ಆಧ್ಯಾತ್ಮಿಕಕ್ಕೆ ಕನೆಕ್ಟ್ ಆಗ್ತೀವೋ ಅಷ್ಟೇ ನಮ್ಮಲ್ಲಿ ಸತ್ಸಂಗ ಸತ್ಕಾರ್ಯಗಳು ಬೆಳಗ್ತವೆ. ಇವು ಬೆಳಗ್ದವು ಅಂದರೆ ತನ್ನಿಂದ ತಾನೇ ಪುಣ್ಯ ವೃದ್ಧಿ ಆಗುತ್ತೆ. ವರ್ತಮಾನ ಶುದ್ಧಿ ಆಯಿತು ಅಂದರೆ ಭವಿಷ್ಯತ್ ಕಾಲ ತನ್ನಿಂದ ತಾನೇ ಸುಂದರವಾಗಿ ರೂಪುಗೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಶ್ರಮ ಪಡಬೇಕಾಗಿಲ್ಲ. ನಾವೆಷ್ಟು ಪಾಸಿಟಿವಿಟಿ ವಿಚಾರಗಳೊಂದಿಗೆ ಕನೆಕ್ಟ್ ಆಗ್ತೀವಿ, ಪ್ರಕೃತಿಯೊಂದಿಗೆ ಭಗವಂತ ನಮಗೆ ಕನೆಕ್ಟ್ ಆಗಲಿಕ್ಕೆ ಎಷ್ಟೋ ಒಂದು ವಿಚಾರಗಳನ್ನು ಇಟ್ಟಿದ್ದಾರೆ. ಆದರೆ ನಮಗೆ ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ. ನಾವು ಏನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೂ ಕೂಡ ನಮ್ಮ ಜೀವನ, ನಮ್ಮ ಭವಿಷ್ಯ ಸುಂದರವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಕರ್ಮಗಳ ಉದ್ದೇಶವನ್ನು ಸರಿಪಡಿಸ್ಕೊಂಡ್ರೆ ನಾಳೆ ತನ್ನಿನ ಭವಿಷ್ಯ ತನ್ನಿಂದ ತಾನೇ ಸುಂದರವಾಗುತ್ತೆ. ಅದಕ್ಕೆ ನಾವು ಕಷ್ಟಪಡುವಂಥದ್ದೇನಿಲ್ಲ. ಅದಕ್ಕೆ ಹೇಳೋದು ವರ್ತಮಾನವನ್ನು ನಾವು ತಿದ್ಕೊಳ್ಬೇಕು ಅನ್ನೋದು. ಹಾಗಂತ ನಿಮ್ಮ ಮನೆಯಲ್ಲಿ ಬೆಕ್ಕು ತಂದು ಸಾಕಿ ಅಂತ ಹೇಳ್ತಾ ಇಲ್ಲ. ಎಲ್ಲಾದರೂ ಸಿಕ್ಕಾಗ ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ದಾರಿಗೆ ಬೆಕ್ಕು ಅಡ್ಡ ಬಂತು ಅಂದರೆ ಮುಂದೆ ಹೋಗಬೇಡಿ, ಸ್ವಲ್ಪ ನಿಂತು ಹೋಗಿ. ಮುಂದೆ ಏನೋ ಒಂದು ಅನಾಹುತ ಆಗೋದಿದೆ ಅನ್ನೋ ಸೂಚನೆಯನ್ನು ಕೊಡುತ್ತೆ. ಆ ಸಮಯದಲ್ಲಿ ಸ್ವಲ್ಪ ದೇವರ ಸ್ಮರಣೆ ಮಾಡಿ ಆ ಬೆಕ್ಕಿಗೂ ಕೂಡ ಧನ್ಯವಾದಗಳು, ನನಗೆ ಮುಂದೆ ಏನೋ ಆಗುವ ಅನಾಹುತವನ್ನು ಸೂಚಿಸಿ ಸ್ವಲ್ಪ ನನ್ನನ್ನು ಇಲ್ಲಿ ತಡೆ ಹಿಡಿದಿದ್ದಕ್ಕೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಅದಕ್ಕೊಂದು ಕೃತಜ್ಞತೆಯನ್ನು ಹೇಳಿ ಮುಂದೆ ಹೋಗಿ. ನೋಡಿ, ನೀವು ಅಂದ್ಕೊಂಡಿರೋ ಕೆಲಸ ಆಗಲ್ಲ ಅಂತ ಇದ್ದರೂ ಕೂಡ ಆ ಕೆಲಸ ಆಗುತ್ತೆ. ಹಾಗಾಗಿ ಬೆಕ್ಕು ಅಡ್ಡ ಬಂದಾಗ ಅದನ್ನು ಶಪಿಸೋದನ್ನು ಬಿಡಿ. ಅದು ನನಗೆ ಒಳ್ಳೆಯದೇ ಮಾಡ್ತೋ ಅನ್ನೋ ರೀತಿಯಲ್ಲಿ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸೋದನ್ನು ಕಲೀರಿ. ಈ ಪ್ರಕೃತಿ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು ಯಾವತ್ತಿಗೂ ಕೂಡ ನಮಗೆ ಹಾನಿ ಮಾಡಿಲ್ಲ. ಕೆಲವೊಂದು ಸಾರಿ ಹಾನಿ ಆಗಿದೆ ಅಂದರೆ ಅದು ಯಾವುದೋ ಒಂದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತದೆ. ಅಷ್ಟು ಬಿಟ್ಟರೆ ಅದು ಪ್ರಾಣಿ ಪಕ್ಷಿಗಳ ವೈಯಕ್ತಿಕ ದ್ವೇಷ ಅಂತೂ ಅಲ್ವೇ ಅಲ್ಲ. ಅಶುಭ ಪ್ರಾಣಿ ಬೆಕ್ಕು ಅಲ್ವೇ ಅಲ್ಲ, ಕಾಗೆನೂ ಅಲ್ಲ, ನಾಯಿನೂ ಅಲ್ಲ, ಯಾವುದೂ ಅಲ್ಲ. ಅಶುಭ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ. ಇಲ್ಲಿ ಎಲ್ಲರೂ ನಾವು ಸಕಾರಾತ್ಮಕವಾಗಿ ನೋಡಿದರೆ ಎಲ್ಲದರಲ್ಲೂ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯದೇ ಕಾಣುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸಿನ ಭ್ರಮೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಚಿಂತೆ, ಜೀವನದ ನಿರಾಸೆ, ಕೊರಗು, ದ್ವೇಷ, ಅಸೂಯೆ ಇವೆಲ್ಲವನ್ನು ಮನುಷ್ಯರ ಮೇಲೆ ಹಾಕೋಕ್ಕಾಗೋದಿಲ್ಲಲ್ಲ ಕೆಲವೊಂದು ಸಾರಿ ಅನಿವಾರ್ಯವಾಗಿ. ಹಾಗಾಗಿ ಪ್ರಾಣಿ ಪಕ್ಷಿಗಳ ಮೇಲೆ ತೋರಿಸ್ತಾ ಇರ್ತೀವಿ ಅಷ್ಟೇ. ಬೇರೆ ಬೆಕ್ಕು ಬಂದು ಅನವಶ್ಯಕವಾಗಿ ಹಾಲು ಕುಡಿಯೋದು, ಮೊಸರು ಕುಡಿಯೋದು, ಮನೆಯಲ್ಲೆಲ್ಲ ರಾಡಿ ರಂಪ ಮಾಡೋದು, ಕೂಗೋದು ಮಾಡ್ತಾ ಇದೆ ಅಂದರೆ ಅದು ನಿಮ್ಮನ್ನು ಎಚ್ಚರಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಎನರ್ಜಿ ಇದೆ, ನಿನ್ನಲ್ಲೂ ಕೂಡ ಅದು ಇರೋದ್ರಿಂದ ಆಲಸ್ಯ, ಸೋಮಾರಿತನ ಉಂಟಾಗ್ತಾ ಇದೆ. ಅದರಿಂದ ತಿದ್ಕೋ, ದೇವರ ಸ್ಮರಣೆ ಮಾಡು, ನಾಮ ಜಪ ಮಾಡು, ಹಾಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು, ಆತ್ಮವಿಶ್ವಾಸದಿಂದ ಇರು ಅಂತ ಹೇಳುತ್ತೆ.
ಹಾಗೆ ನೀವು ಅದು ಬೆಕ್ಕು ಹೊಸದಾಗಿ ಬಂದು ನಿಮ್ಮ ಮನೆಯಲ್ಲಿ ಸೇರಿಕೊಂಡಾಗ ಯಾವುದೋ ಬೇರೆ ಬೆಕ್ಕು ಇದ್ದಕ್ಕಿದ್ದ ಹಾಗೆ ಬಂದು ಶಾಂತವಾಗಿ ನಿಮ್ಮ ಮಕ್ಕಳ ಬಳಿ ಕೂತ್ಕೊಳ್ತಾ ಇದೆ, ನಿಮಗೇನೋ ಹೇಳ್ತಾ ಇದೆ ಅನ್ನೋ ರೀತಿಲಿ ಅದು ನಿಮ್ಮನ್ನು ನೋಡ್ತಾ ಇದೆ ಅಂದರೆ ಅದು ನಿಮ್ಮ ಪೂರ್ವಜರ ಸಂದೇಶವಾಗಿರುತ್ತೆ. ಅವರು ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ, ನೀವು ಅವರಿಗೆ ಯಾವುದೋ ಒಂದು ಸೇವೆಯನ್ನು ಮಾಡೋದನ್ನು ಮರ್ತಿದ್ದೀರಾ ಅನ್ನೋ ರೀತಿಲಿ, ಅವರು ಯಾವುದೋ ಒಂದು ಇಚ್ಛೆ ಪೂರ್ಣಗೊಂಡಿಲ್ಲ ಅನ್ನೋ ರೀತಿಲಿ ನಿಮಗೆ ಧನ್ಯತವಾಗಿ ಹೇಳ್ತಾ ಇದ್ದಾರೆ. ಈ ಬೆಕ್ಕಿನ ಮೂಲಕ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಆ ಕಾರ್ಯವನ್ನು ಬೇಗನೆ ಪೂರ್ಣಗೊಳಿಸುವ ಅನ್ನೋ ರೀತಿಲೂ ಕೂಡ ಈ ರೀತಿ ಕೂಡ ಸೂಚನೆ ಆಗಿರುತ್ತೆ. ಇನ್ನೊಂದು ಯಾವುದೋ ಒಂದು ಬೆಕ್ಕು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೊಂಡು ಮಕ್ಕಳನ್ನು ಒಂದು ಮುದ್ದು ಮಾಡೋ ರೀತಿಲಿ ನೋಡ್ತಾ ಇದೆ, ಶಾಂತವಾಗಿ ಕುಳಿತುಕೊಳ್ತಾ ಇದೆ. ನೀವು ಹಾಕಿದರೆ ಹಾಲು ಕುಡಿಯುತ್ತಿಲ್ಲ ಅಂದರೆ ಇಲ್ಲ ಅನ್ನೋ ರೀತಿಲಿ ಆದರೆ ಅದು ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅನ್ನೋ ರೀತಿಲಿ, ಅಂದರೆ ನಿಮ್ಮ ಮನೆಯಲ್ಲಿ ಸಂತೋಷ, ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತೆ ಅನ್ನೋ ರೀತಿಲಿ ಸೂಚನೆ ಕೊಡ್ತಾ ಇರುತ್ತೆ. ಕೆಲವರಿಗೆ ಬೆಕ್ಕು ಇಷ್ಟ ಆಗುತ್ತೆ, ಕೆಲವರಿಗೆ ಬೆಕ್ಕು ಇಷ್ಟ ಆಗೋದಿಲ್ಲ. ಹಾಗೆ ಎಲ್ಲಾದರೂ ನೀವು ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಕಪ್ಪು ಬೆಕ್ಕು ಅಡ್ಡ ಬರ್ತಾ ಇದೆ, ಪದೇ ಪದೇ ಆ ಕಪ್ಪು ಬೆಕ್ಕು ನಿಮ್ಮನ್ನು ನೋಡ್ತಾ ಇದೆ ಅನ್ನೋ ರೀತಿಲಿ, ಭಯ ಆಗ್ತಾ ಇದೆ ಅನ್ನೋ ರೀತಿಲಿ ಏನಾದರೂ ನಿಮಗೆ ಸೂಚನೆ ಸಿಕ್ತು ಅಂದರೆ ನಿಮ್ಮ ಕರ್ಮಗಳ ಉದ್ದೇಶ ಸರಿ ಇಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನೋ ರೀತಿಲಿ ಶನಿದೇವರು ನಿಮಗೆ ಎಚ್ಚರಿಸ್ತಾ ಇದ್ದಾರೆ ಅನ್ನೋ ಸೂಚನೆ. ಅಂದರೆ ನೀವೆಲ್ಲೋ ಒಂದು ತಪ್ಪು ದಾರಿ ಆಯ್ಕೆ ಮಾಡ್ಕೊಂಡಿದ್ದೀರಾ, ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಶಾರ್ಟ್ಕಟ್ ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾರದ್ದೋ ಜೊತೆ ಸೇರಿ ಅಚಾತುರ್ಯದ ಘಟನೆಗೆ ಕೈ ಹಾಕ್ತಾ ಇದ್ದೀರಾ ಅನ್ನೋ ಸೂಚನೆ ಅದು. ಹಾಗಾಗಿ ಎಚ್ಚರಿಸ್ತಾ ಇರುತ್ತೆ, ಈ ರೀತಿ ಭಯ ಬೀಳಿಸ್ತಾ ಇರುತ್ತೆ. ಅಂದರೆ ನೀವು ಮುಂದೆ ಹೋಗಬಾರ್ದು ಆ ಕೆಲಸದಲ್ಲಿ ಅನ್ನೋ ರೀತಿಲಿ, ನೀವು ಒಳ್ಳೆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಿ, ಕೆಟ್ಟ ದಾರಿ ಇದೆಯೋ ಅನ್ನೋ ರೀತಿಲಿ ಸೂಚನೆಯನ್ನು ಕೊಡ್ತಾ ಇದೆ. ಇದು ಶನಿದೇವರ ಸಂಕೇತವಾಗಿದೆ, ರಾಹುವಿನ ಸಂಕೇತ ಕೂಡ ಆಗಿರುತ್ತೆ. ಹಾಗಾಗಿ ಇಲ್ಲಿ ರಾಹು ಗ್ರಹದ ವಾಹನವಾಗಿರೋದ್ರಿಂದ ರಾಹು ನಿಮ್ಮ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಎಲ್ಲವನ್ನು ತಂದುಕೊಡುವ ಗ್ರಹವಾಗಿದ್ದಾರೆ. ಹಾಗಾಗಿ ನೀವು ಯಾವ ರೀತಿ ಇರ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ನೀವು ನಕಾರಾತ್ಮಕ ಜನರ ಜೊತೆ ನಕಾರಾತ್ಮಕ ಯೋಚನೆಗಳನ್ನು, ಕ್ರಿಯೆಗಳನ್ನು ನಡೆಸ್ತಾ ಇದ್ದೀರಾ ಅಂದರೆ ಇಲ್ಲಿ ರಾಹು ಪ್ರಭಾವ ನಿಮ್ಮ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ನೀವು ಧರ್ಮಕ್ಕೆ ವಿರುದ್ಧವಾಗಿದ್ದರೆ ಅಲ್ಲಿ ನಿಮಗೆ ನೆಗೆಟಿವೇ ಸಿಗುತ್ತೆ ಅವರಿಂದ. ನೀವು ಧರ್ಮದ ದಾರಿಯಲ್ಲಿ ಸಾಕ್ತಾ ಇದ್ದೀರಾ, ಯಾವುದೇ ರೀತಿ ತಪ್ಪುಗಳೇ ಇಲ್ಲ ಅಂದಮೇಲೆ ನಿಮಗೆ 100% ಮಾರ್ಕ್ಸ್ ಕೊಡಲೇಬೇಕಲ್ವಾ. ಆ ರೀತಿ ನಿಮಗೆ 100% ಆಶೀರ್ವಾದವನ್ನು ರಾಹು ಕೊಡ್ತಾರೆ. ಅಂದರೆ ಅವರಿಂದ ನಿಮ್ಗೆ ಏನೆಲ್ಲ ಒಳ್ಳೇದು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ. ನಾವೇ ದುಷ್ಟರಾಗಿದ್ದೀವಿ ಅಂತ ಹೇಳಿ ಅಂದ್ಕೊಂಡ್ಮೇಲೆ ಅವರು ದುಷ್ಟಗ್ರಹದ ಒಂದು ಸೂಚನೆಯೇ ಆಗಿರುತ್ತಾರೆ. ಅದರಿಂದ ಅವರಲ್ಲಿ ಏನೆಲ್ಲ ಒಂದು ದುಷ್ಟತನ ಇರುತ್ತೋ ಅದಕ್ಕೆ ನಿಮಗೆ ಇನ್ನೂ ಬ್ಲೆಸ್ಸಿಂಗ್ ಮಾಡ್ತಾ ಹೋಗ್ತಾರೆ. ಆ ದುಷ್ಟತನಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಹರಿಸ್ತಾರೆ. ಅದೇ ನೀವು ಪಾಸಿಟಿವ್ ಆಗಿದ್ದೀರಾ, ಒಂದು ಧರ್ಮದ ನಡಿಯಲ್ಲಿ, ಆಧ್ಯಾತ್ಮಿಕ ನಡಿಯಲ್ಲಿ ಇದ್ದೀರಾ ಅನ್ನೋದು ಅವರಿಗೆ ಮನವರಿಕೆ ಆಯಿತು ಅಂದರೆ ಅವರ ಬ್ಲೆಸ್ಸಿಂಗ್, ಅವ್ರ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಅಂದರೆ ರಾಹುವಿನಲ್ಲಿ ಒಳ್ಳೆಯದು ಇದೆ, ಕೆಟ್ಟದೇ ಇದೆ, ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನಮಗೆ ಬಿಟ್ಟಿರ್ತಾರೆ. ಅಂದರೆ ಸ್ವತಂತ್ರತೆ, ಅದಕ್ಕೆ ಆಧಾರದ ಮೇಲೆ ನಾವು ಕೆಲವು ವಿಚಾರಗಳಲ್ಲಿ ಮುಂದೆ ಹೋಗಬೇಕಾಗತ್ತೆ. ಹಾಗಾಗಿ ರಾಹು ದಶೆ ನಡೀತಾ ಇದೆ ಅಂತೇಳಿ ಭಯ ಪಡೋದೇನಿಲ್ಲ. ರಾಹು ತುಂಬ ಉತ್ತಮವಾದದ್ದನ್ನು ಕೊಡ್ತಾರೆ. ಹಾಗಾಗಿ ಅದರ ಆಧಾರದ ಮೇಲೆ ನಮ್ಮ ದಿನನಿತ್ಯದ ಕರ್ಮಗಳಿರಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಕೆಲವೊಂದು ಸಾರಿ ನಾವು ಇದಾಗ್ಬೋದಾ, ನಮ್ಮ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಗ್ರಹಚಾರ ಸರಿ ಇಲ್ಲ ಅಂತೇಳಿ ಅಂದ್ಕೊಳ್ಳೋದಲ್ಲ. ಇವತ್ತಿನ ಕರ್ಮದ ಉದ್ದೇಶಗಳನ್ನು ಸರಿಪಡಿಸ್ಕೊಳ್ತಾ ಹೋದರೆ ಖಂಡಿತ ಮುಂದಿನ ಒಂದು ಭವಿಷ್ಯ ತಾನಾಗೆ ರೂಪುಗೊಳ್ಳುತ್ತೆ. ಎಲ್ಲ ದೇವಾನುದೇವತೆಗಳು ಹಾಗೆ ಗ್ರಹಗತಿಗಳು, ಪ್ರಕೃತಿಯ ಆಶೀರ್ವಾದ ನಮಗೆ ಸಿಗ್ತಾ ಹೋಗುತ್ತೆ. ನಾವು ನವಗ್ರಹಗಳನ್ನು ಸುತ್ತೋದು ಅಷ್ಟೇ ಅಲ್ಲ, ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಗ್ರಹಗಳಿಗೆ ನಾವು ಯಾವ ರೀತಿ ಪಾಸಿಟಿವ್ ಆಗಿದ್ದರೆ ಇಷ್ಟ ಆಗುತ್ತೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನವಗ್ರಹಗಳ ಶಾಂತಿ ಮಾಡೋ ಅವಶ್ಯಕತೆಯೇ ಇಲ್ಲ. ಅವುಗಳು ನಮ್ಮ ವರ್ತನೆಯಿಂದಲೇ ಶಾಂತವಾಗ್ತವೆ ಸ್ನೇಹಿತರೆ. ನಾವು ಹಣ ಕೊಟ್ಟು ಖರ್ಚು ಮಾಡೋ ಅಗತ್ಯನೇ ಇಲ್ಲ. ಪ್ರಕೃತಿನ ಪ್ರೀತಿಸಬೇಕು, ಪ್ರಾಣಿ ಪಕ್ಷಿಗಳಿಗೆ ಒಂದು ದಯೆ ತೋರಬೇಕು, ಕರುಣೆ ತೋರಬೇಕು. ನೀರು, ನಿಡಿ, ಆಹಾರ ಇಂಥ ರೀತಿಯಲ್ಲಿ ನಾವು ದಯಾ, ಒಂದು ಕರುಣೆ, ಒಂದು ಪ್ರೇಮದ ವ್ಯಕ್ತಿತ್ವವನ್ನು ಹೊಂದಿದಾಗ ಖಂಡಿತವಾಗಿ ಆ 9 ಗ್ರಹಗಳ ಆಶೀರ್ವಾದ ನಮ್ಮ ಮೇಲೆ ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಇದು ನವಗ್ರಹಗಳ ಶಾಂತಿಯಲ್ಲಿ ಅಂದರೆ ನಾವು ಅದನ್ನು ಇನ್ನೊಬ್ಬರ ಮೂಲಕ ಶಾಂತಿ ಪಡಿಸೋದು. ನಮ್ಮ ಕರ್ಮಗಳು ಕೆಟ್ಟದಾಗಿದ್ದರೂ ಕೂಡ ಅವರಿಗೆ ಶಾಂತವಾಗೋ ರೀತಿಯಲ್ಲಿ ಶಾಂತಿಯನ್ನು ಪಡಿಸ್ತೀವಷ್ಟೇ. ಆದರೆ ನಮ್ಮ ನಿಯತ್ತೇ ಸರಿ ಇದ್ದರೆ, ದಿನನಿತ್ಯದ ದಿನಚರ್ಯೆ ಸರಿ ಇತ್ತು ಅಂದರೆ ಅವು ತಾನಾಗಿಯೇ ಶಾಂತವಾಗಿರ್ತವೆ, ನಮಗೆ ಒಳ್ಳೆಯದನ್ನು ಮಾಡ್ತವೆ. ಇದೇ ವಾಸ್ತವ ಸತ್ಯ, ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಮ್ಮ ಮನೆಯ ಪುಟ್ಟ ಬೆಕ್ಕಿದು. ನನ್ನ ಮಗ ಅಂತೂ ತುಂಬ ಹಿಚಕ್ತಾನೆ ಅದನ್ನು. ನಾನು ಅಷ್ಟೇ ಅವಾಗ ತುಂಬ ಮುದ್ದು ಮಾಡ್ತೀನಿ. ನಾನೊಬ್ಬಳೇ ಮಧ್ಯಾಹ್ನ ಮನೇಲಿ ಇರ್ತೀನಲ್ಲ, ಆಗ ನನ್ನ ತೊಡೆ ಮೇಲೆ ಕೂತ್ಕೊಂಡಿರುತ್ತೆ. ನಮ್ಮ ಮನೆಯವ್ರು ಬಂದರು ಅಂದ್ರೆ ತಕ್ಷಣ ಅದಕ್ಕೆ ಒಂದು ರೀತಿ ಶಿಸ್ತು, ಓಡೋಗಿ ತನ್ನ ಹಾಸಿಗೆ ಮೇಲೆ ಕೂತ್ಕೊಳ್ಳುತ್ತೆ. ಅಂದರೆ ಈಗ ಮನೆಯಲ್ಲಿ ತಾಯಿ ಮುದ್ದಾಗಿ ಮಕ್ಕಳನ್ನು ಸಾಕ್ತಾರೆ, ತಾಯಿ ಮಾತು ಕೇಳ್ತಾ ಇರೋದಿಲ್ಲ. ಅಪ್ಪ ಬಂದರು ಅಂದರೆ ಮಕ್ಳು ಹೇಗೆ ಅಲರ್ಟ್ ಆಗಿಬಿಡ್ತಾರಲ್ಲ ಆ ರೀತಿ. ನಮ್ಮ ಮನೆಯವ್ರು ಬಂದರೆ ತನ್ನ ಜಾಗದಲ್ಲೇ ಕೂತ್ಕೊಳ್ಳುತ್ತೆ, ಎಲ್ಲೂ ಹೆಚ್ಚಾಗಿ ಓಡಾಡೋದಿಲ್ಲ, ಶಿಸ್ತಿರುತ್ತೆ. ಅವ್ರು ಇಲ್ಲ ಅಂದರೆ ಆರಾಮಾಗಿ ಅಲ್ಲಿ ಮ್ಯಾಟ್ ಮೇಲೆ ಕೂತ್ಕೊಳ್ಳೋದು, ಅಲ್ಲಿ ಕೂತ್ಕೊಳ್ಳೋದು, ನನ್ನ ಕಾಲ ಹತ್ರ ಬರೋದು, ಹಠ ಮಾಡೋದು, ಈ ಥರ ಮಾಡ್ತಾ ಇರುತ್ತೆ. ಅವ್ರು ಬಂದರು ಅಂದರೆ ಶಿಸ್ತು, ಇದೇ ಥರ ಈಗ ಕೂತಿದೆಯಲ್ಲ ಅದೇ ಥರ ಕೂತ್ಕೊಬಿಡುತ್ತೆ. ಹಿಂದೆ ನಮ್ಮ ಮನೇಲಿ ಒಂದು ದೊಡ್ಡ ನಾಯಿ ಸಾಕಿದ್ದೆ, ಅದು ಅಷ್ಟೇ
ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಸ್ತನ ಕ್ಯಾನ್ಸರ್ ಆಗಿ ಅದು ಸತ್ತೋಗ್ಬಿಡ್ತು. ಅದು ದಿನನಿತ್ಯ ನನ್ನ ಜೊತೆ 5 ಗಂಟೆಗೆ ವಾಕ್ ಬರೋದು, ದೇವಸ್ಥಾನಕ್ಕೆ ಬರೋದು, ಅಂದರೆ ನಾನು ಅದಕ್ಕೆ ಕೂದಲು ಕಟ್ ಮಾಡ್ತಾಯಿದ್ದೆ ತೊಡೆ ಮೇಲೆ ಮಲಗಿಸ್ಕೊಂಡು. ಏನಾದರೂ ಒಂಚೂರು ಕತ್ರಿ ತಾಗಿದ್ರು ಕೂಡ ಏನೂ ಅಂತಿರಲಿಲ್ಲ. ಅಮ್ಮ ನೋವಾಯಿತು ಅನ್ನೋ ರೀತಿಲಿ ನೋಡ್ತಿತ್ತು ಮುಖನಷ್ಟೇ. ಆ ರೀತಿ ಹಚ್ಕೊಂಡ್ಬಿಟ್ಟಿತ್ತು. ಸ್ತನ ಕ್ಯಾನ್ಸರ್ ಆಗಿ ಸತ್ತೋಗ್ಬಿಡ್ತು. ಅಷ್ಟೇ ಋಣ ಇತ್ತು ಅದರದ್ದು ಅಲ್ವಾ. ನಾಯಿ ಬೇಕು, ಹಸು ಬೇಕು ಅಂತೇಳಿ ನನ್ನ ಮಗ ತುಂಬ ಹಠ ಮಾಡ್ತಾ ಇದ್ದಾನೆ. ನಾವೇ ಸ್ವಲ್ಪ ದೊಡ್ಡವನಾಗಲಿ ಅಂತ ಸುಮ್ಮನಿದ್ದೀವಿ. ಇಲ್ಲೊಂದು ವಿಚಾರ, ನಿಮ್ಮ ಮಕ್ಕಳನ್ನ ಅತ್ಯಂತ ನಾಜೂಕಾಗಿ ಬೆಳೆಸಬೇಡಿ. ಸ್ವಲ್ಪ ಪರಿಸ್ಥಿತಿಗಳೇ ಹೊಂದಿಕೊಳ್ಳುವಂಥ ಸಮರ್ಥರನ್ನಾಗಿ ಬೆಳೆಸುವ ಪ್ರಯತ್ನವನ್ನು ಮಾಡಿ. ಆಗ ಜೀವನದಲ್ಲಿ ಏನೇ ಕಷ್ಟ, ದುಃಖ, ಸಮಸ್ಯೆಗಳು ಬಂದರೂ ಎದುರಿಸುವ ತಾಕತ್ತು ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ. ನಾವಿರದೇ ಇದ್ದರೂ ಅವ್ರ ಜೀವನದಲ್ಲಿ ನಾವು ಹಾಕಿಕೊಟ್ಟ ಸಂಸ್ಕಾರಗಳು, ರೀತಿ ನೀತಿಗಳು, ಕಲಿಕೆಗಳು ಅವರನ್ನು ಸುರಕ್ಷಿತವಾಗಿಡ್ತವೆ ಅಲ್ವಾ ಸ್ನೇಹಿತರೆ. ಮಂಡ್ಯ ಜಿಲ್ಲೆಯ ಒಂದು 30 ಕಿಲೋಮೀಟರ್ ದೂರದಲ್ಲಿ ಬೆಕ್ಕೆಳಲೆ ಗ್ರಾಮದಲ್ಲಿ ಬೆಕ್ಕಿನ ದೇವಾಲಯ ಇದೆ ಅಂತೆ. ಹೋಗಿ ಬನ್ನಿ. ಆ ದೇವಿಯನ್ನು ಮಂಗಮ್ಮ ದೇವಿಯನ್ನು ಹೆಸರಿಂದ ಪೂಜಿಸ್ತಾರಂತೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತುಂಬ ಹಲವು ದೇಶಗಳಲ್ಲೂ ಕೂಡ ಬೆಕ್ಕನ್ನು ಆರಾಧನೆ ಮಾಡ್ತಾರೆ, ಒಳ್ಳೆಯದಕ್ಕೆ ನಂಬ್ತಾರೆ. ನಕಾರಾತ್ಮಕವಾದ ಒಂದು ವಿಚಾರಗಳು ಅಂದರೆ ದುಷ್ಟ ಶಕ್ತಿಗಳು ಎಲ್ಲಿದ್ದಾವೆ ಅನ್ನೋದು ಅವುಗಳ ಕಣ್ಣಿಗೆ ಗೊತ್ತಾಗುತ್ತೆ. 6 ಸೆನ್ಸ್ ಅವಕ್ಕೆ ಪ್ರಭಾವ ಜಾಸ್ತಿ ಇರೋದ್ರಿಂದ ಅವು ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತೇವೆ ಸೂಚನೆಯನ್ನು ಕೊಟ್ಟು. ಅದರ ಆಧಾರದ ಮೇಲೆ ನಾವು ನಮ್ಮ ನಡೆ ನುಡಿ ಒಂದು ವಿಚಾರವನ್ನು ತಿದ್ಕೊಂಡ್ಬಿಟ್ರೆ ಸಾಕು. ಅಂದರೆ ಇಲ್ಲಿ ಭಗವಂತನೇ ಎಲ್ಲ ಸಮಯದಲ್ಲೂ ಬಂದು ನಮಗೆ ದಾರಿದೀಪವಾಗಿರ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಪ್ರಾಣಿ ಪಕ್ಷಿಗಳನ್ನು ಕೂಡ ಒಂದು ಸಂವಹನ, ಒಂದು ಮಾಧ್ಯಮವಾಗಿ ಬಳಸ್ಕೊಂಡು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಾವು ಯಾವ ರೀತಿಯ ಎನರ್ಜಿಯೊಂದಿಗೆ ಪ್ರಾಣಿಗಳಿಗೆ ಕನೆಕ್ಟ್ ಆಗ್ತೀವೋ ಅವುಗಳಿಂದ ಅದೇ ರೀತಿಯ ಪಾಸಿಟಿವ್ನೆಸ್ ನಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ ಅಭಿವೃದ್ಧಿ, ಒಂದು ಒಳ್ಳೆಯದನ್ನು ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಏನಾದರೂ ಬೆಕ್ಕಿದ್ರೆ ಅದನ್ನು ಗೌರವಿಸಿ, ಪ್ರೀತಿಸಿ, ಆಧರಿಸಿ. ಅದು ಯಾವ ರೀತಿ ಸೂಚನೆಗಳನ್ನು ಕೊಡ್ತಾ ಇದೆ ಅನ್ನೋದ್ರ ಮೇಲೆ ನಿಮ್ಮ ನಡೆ ನುಡಿಯನ್ನು, ಹಾಗೆ ಮನೆಯ ಒಂದು ಶಿಸ್ತನ್ನು, ವಾಸ್ತುವನ್ನು ತಿದ್ಕೊಳ್ಳಿ. ಕಿರಿಸ್ತಾ ಇದೆ ಅಂದರೆ ಇದಕ್ಕೇನು ಬಂದಿದೆ ಅಂತೇಳಿ ಹೇಳೋದಲ್ಲ. ಅದು ಕಿರ್ಚೋದಕ್ಕೆ ಕಾರಣ ಏನು, ಏನಾದರೂ ಮುನ್ಸೂಚನೆ ಕೊಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಹುಷಾರಿಲ್ಲದರ ಬಳಿ ಹೋಗಿ ಅದು ಕೂತ್ಕೊಳ್ತಾ ಇದೆ ಅಂದರೆ ಅವರು ಹೆಚ್ಚು ದಿನ ನಮ್ಮ ಜೊತೆ ಇರೋದಿಲ್ಲ ಅನ್ನೋ ಒಂದು ಸೂಚನೆ ಕೊಟ್ಟರೆ, ಇನ್ನೊಂದು ಅವರಲ್ಲಿರುವ ಒಂದು ಅನಾರೋಗ್ಯದ ಒಂದು ವಿಚಾರವನ್ನು, ನಕಾರಾತ್ಮಕತೆಯನ್ನು ಹೀರ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಸೂಚಿಸುತ್ತಂತೆ. ಅಂದರೆ ಆ ಪ್ರಾಣಿಯನ್ನು ಅವರು ತುಂಬ ಪ್ರೀತಿಯಿಂದ ಸಾಕಿರ್ತಾರಂತೆ. ಹಾಗಾಗಿ ಆ ಪ್ರಾಣಿ ತನ್ನ ಕೈಲಾದರೆ ಇವರಲ್ಲಿರುವ ಒಂದು ದೋಷಗಳನ್ನು, ನಕಾರಾತ್ಮಕ ಪ್ರಭಾವವನ್ನು ನನ್ನ ಮೇಲೆ ತಗೊಂಡು ಅವರನ್ನು ಉಳಿಸೋಣ ಅನ್ನೋ ರೀತಿಯಲ್ಲಿ ಪ್ರಯತ್ನ ಕೂಡ ಪಡುತ್ತಂತೆ. ಇಲ್ಲಾಂದರೆ ಇವರು ಇನ್ನು ಹೆಚ್ಚು ದಿನ ಬದುಕೋದಿಲ್ಲ. ಹಾಗಾಗಿ ನನ್ನ ಒಂದು ಅಮೂಲ್ಯವಾದ ಸಮಯವನ್ನು ಇವ್ರಿಗೆ ಕೊಡೋಣ. ಯಾಕಂದರೆ ಇವರ ಜೀವನದಲ್ಲಿ ನನಗೆ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನನ್ನನ್ನು ಸಾಕಿ ಬೆಳೆಸಿದ್ದಾರೆ. ಹಾಗಾಗಿ ನನ್ನ ಪ್ರತಿದಿನದ ಒಂದು ಸಮಯವನ್ನು ಇವ್ರ ಬಳಿನೇ ಕಳಿಬೇಕು ಅನ್ನೋ ರೀತಿಯಲ್ಲಿ ಅವ್ರ ಜೊತೆನೇ ಇರುತ್ತಂತೆ ಯಾವಾಗಲೂ. ಯಾರೂ ಕೊಡೋಲ್ಲ ನಮಗೆ ನೆಮ್ಮದಿ, ಸುಖ, ಶಾಂತಿಯನ್ನು. ಕೆಲವೊಂದು ಸರಿ ಎಲ್ಲರೂ ಕೊಡ್ತಾರೆ ಅಂತೇಳಿ ಭರವಸೆ ಇಟ್ಕೊಂಡಿರ್ತೀವಿ, ಅಲ್ಲಿ ಭರವಸೆ ಕಳ್ಕೊಂಡಿದ್ದೇ ಹೆಚ್ಚು ಅಲ್ವಾ. ಆದರೆ ಪ್ರಾಣಿ, ಪಕ್ಷಿ, ಪ್ರಕೃತಿ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಅದು ನಿಮ್ಮನ್ನು ಎಷ್ಟಾಗುತ್ತೋ ಅಷ್ಟು ರಕ್ಷಣೆ ಮಾಡುತ್ತೆ. ಬೆಕ್ಕಿನ ಬಗ್ಗೆ ನಿಮಗೇನಾದರೂ ಅಶುಭ ಅನ್ನೋದು ಮನದಲ್ಲಿ ಕೂತಿದ್ರೆ ಆ ವಿಚಾರವನ್ನು ಈಗಲೇ ತೆಗೆದುಹಾಕ್ಬಿಡಿ. ಅದು ನನಗೇನೋ ಸೂಚನೆ ಕೊಡಲಿಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ತಿದ್ಕೊಳ್ಳಿ, ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮನೆಯಲ್ಲಿ ಮಾಟ ಮಂತ್ರದಿಂದ ಏನಾದರೂ ನಕಾರಾತ್ಮಕ ಪ್ರಭಾವ ಬೀರಿದರೂ ಕೂಡ ಬೆಕ್ಕುಗಳು ಸೂಚನೆಯನ್ನು ಕೊಡ್ತಾ ಇರ್ತವೆ. ಹಾಗಾಗಿ ಇನ್ನೂ ಬೆಕ್ಕಿನ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ.